ಸ್ನೇಹಿತರೆ, ಇಲ್ಲಿವರೆಗಿನ ಬಿಗ್ ಬಾಸ್ ಅವರ ವ್ಯಕ್ತಿತ್ವದ ಆಟ ಹಾಗೂ ಅವರ ಫ್ಯಾನ್ಸ್ ಹಾಕಿರುವಂಥ ಓಟ್ನ ಪ್ರಕಾರ ಎಲ್ಲರನ್ನು ಎಲಿಮಿನೇಟ್ ಮಾಡಲಾಗ್ತಿತ್ತು. ಆದರೆ ಈ ವರ್ಷದ ಬಿಗ್ ಬಾಸ್ನಲ್ಲಿ ಅವರ ಫ್ಯಾನ್ಸ್ ಓಟ್ ಹಾಕಲಿ, ಅವರ ವ್ಯಕ್ತಿತ್ವದ ಆಟ ಏನೇ ಇರಲಿ, ಸೊ ಅದನ್ನು ಯೋಚನೆ ಮಾಡಲಾರದೆ TRP ಕೊಡ್ತಿರುವಂಥ ಕಂಟೆಸ್ಟ್ಗಳನ್ನು ಸೇವ್ ಮಾಡ್ಕೊಂತ TRP ಯಾರು ಕೊಡ್ತಲ್ಲ ಅಂತ ಕಂಟೆಸ್ಟೆಂಟ್ಗೆ ಎಷ್ಟೇ ಫ್ಯಾನ್ಸ್ ಇದ್ರು ಅವ್ರನ್ನ ಎಲಿಮಿನೇಟ್ ಮಾಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 11ನಲ್ಲಿ TRP ಕೊಡ್ತಿರುವಂಥ ಕಂಟೆಸ್ಟ್ಗಳನ್ನ ಅವರು ಸೇವ್ ಮಾಡ್ಕೊತಾರೆ. ಅವರಿಗೆ ಓಟ್ ಇರದೇ ಇದ್ರು ಕೂಡ ಅವ್ರನ್ನ ಸೇವ್ ಮಾಡ್ಕೊತಾರೆ. ಮತ್ತು ಈ ಕಡೆ TRP ಅವರು ಕೊಡದೇ ಇದ್ರು ಕೂಡ ಅವರ ವ್ಯಕ್ತಿತ್ವದ ಆಟವನ್ನು ಚೆನ್ನಾಗಿ ಆಡ್ಕೊಂತ ಮತ್ತು ಅವರಿಗೆ ಫ್ಯಾನ್ಸ್ ಕೂಡ ಜಾಸ್ತಿ ಇದ್ರು ಕೂಡ ಅವರು TRP ಕೊಡ್ತಾ ಇಲ್ಲದರೆ ಅವ್ರನ್ನ ಮನೆಯಿಂದ ಹೊರಹಾಕ್ತಾ ಇದ್ದಾರೆ. ಸೊ ಇವಾಗ ಎಕ್ಸಾಂಪಲ್ ಆಗಿ ಹೇಳೋದಂದ್ರೆ ಅವರ ವ್ಯಕ್ತಿತ್ವದ ಆಟ ಆಡ್ತಿರುವಂಥ ಧರ್ಮ ಕೀರ್ತಿರಾಜ್ ಅವರು ಹಾಗೂ ಶಿಶಿರ್ ಅವರು ಕೂಡ ಇವಾಗ ಅವ್ರಿಗೆ ಎಷ್ಟೇ ಫ್ಯಾನ್ಸ್ ಇದ್ರು ಕೂಡ ಅವರು ಮನೆಯಿಂದ ಹೊರಗೆ ಬಂದಿದ್ದಾರೆ. ಮತ್ತು ಈ ಕಡೆ ನಮ್ಮ ಉಸ್ತುವಾರಿ ಚೈತ್ರ ಅಕ್ಕ ಅವರಿಗೆ ಜಾಸ್ತಿ ಓಟ್ ಕೂಡ ಇಲ್ಲ, ಹಾಗೆ ಅವರ ಟಾಸ್ಕ್ ಕೂಡ ಆಡಲ್ಲ, ಜಸ್ಟ್ ಉಸ್ತುವಾರಿ ಮಾಡ್ಕೊಂತ ಇಲ್ಲಿ ತನಕ ಬಂದವ್ರು. ಯಾಕಪ್ಪ ಅಂದ್ರೆ ಅವರು ಜಗಳ ಆಡ್ತಾವ್ರೆ, ಟಿವಿಗೆ ಚೆನ್ನಾಗಿ TRP ಕೊಡ್ತಾವ್ರೆ, ಮತ್ತೆ ಎಲ್ಲ ಪ್ರೋಮೋಗಳಲ್ಲಿ ಅವರೇ ಕಾಣಿಸ್ಕೊಂತಾರೆ. ಆ ಕಾರಣಕ್ಕಾಗಿ ಚಾನಲ್ ಅವ್ರಿಗೆ ಇನ್ನೂ ಫೈನಲ್ ಗಂಟಾದ್ರೂ ಒಯ್ಬೋದು ಫ್ರೆಂಡ್ಸ್. ಮತ್ತೆ ಈ ಕಡೆ ನಮ್ಮ ಬಕೆಟ್ ಗೌತಮಿ ಅವರು ಹಾಗೂ ಬಕೆಟ್ ಭವ್ಯ ಅವರು ತ್ರಿವಿಕ್ರಮ್ ಹಾಗೂ ಮಂಜು ಅವರು ಕೂಡ ಏನಾದರೂ ಸಂಬಂಧ ಬೆಳೆಸ್ತವ್ರಂತೆ ಅವ್ರನ್ನ ಇಲ್ಲಿವರೆಗೂ ಇಟ್ಕೊಂಡವ್ರೆ. ಸೊ ಅವ್ರು ಯಾವುದೇ ರೀತಿ ಸಂಬಂಧ ಇನ್ನೂ ಬೆಳೆಸ್ತಾ ಇಲ್ಲ. ಸೊ ಆ ಕಾರಣಕ್ಕಾಗಿ ನೆಕ್ಸ್ಟ್ ಎಲಿಮಿನೇಟ್ ಅವರಿಬ್ಬರಲ್ಲಿ ಒಬ್ಬರಾಗಿರ್ತಾರೆ. ಮತ್ತು ಈ ಕಡೆ ನಮ್ಮ ಐಶ್ವರ್ಯ ಅವರು ಆಗ್ತಿರುವಂಥ ಡ್ರೆಸ್ಗೆ ಇಟ್ಕೊಂಡವ್ರೆ ಅನಿಸುತ್ತೆ ಬಿಗ್ ಬಾಸ್. ಅವರು ಯಾವಾಗಲೂ ಹೆಲ್ಮೆಟ್ ಆಗಬೇಕಾಗಿತ್ತು, ಆದರೆ ಇನ್ನೂ ಕೂಡ ಆದವ್ರೆ. ಸೊ ಈ ವರ್ಷದ ಬಿಗ್ ಬಾಸ್ ಜಸ್ಟ್ TRPಗೋಸ್ಕರನೇ ಮಾಡ್ತಿರುವಂಥ ಒಂದು ಬಿಗ್ ಬಾಸ್ ಶೋ ಆಗಿದೆ. ಯಾಕಪ್ಪ ಅಂದರೆ ವ್ಯಕ್ತಿತ್ವದ ಆಟ ಮತ್ತು ಫ್ಯಾನ್ಸ್ ಹಾಕಿರುವಂಥ ಓಟ್ಗೆ ಯಾವುದೇ ರೀತಿ ಬೆಲೆ ಇಲ್ಲ. ಯಾರು TRP ಕೊಡ್ತಾವ್ರೆ ಅವ್ರನ್ನ ಒಳಗಿಟ್ಕೋತಾವ್ರೆ, ಯಾರು TRP ಕೊಡ್ತಾ ಇಲ್ಲ ಅವ್ರನ್ನ ಹೊರಗೆ ಹಾಕ್ತಾವ್ರೆ. ಅವ್ರಿಗೆ ಎಷ್ಟೇ ಫ್ಯಾನ್ಸ್ ಇದ್ರು ಸರಿ, ಅವ್ರಿಗೆ ಎಷ್ಟೇ ಓಡಿಸಿದ್ರು ಸರಿ, ಅದನ್ನ ಲೆಕ್ಕಕ್ಕೆ ಯೋಚನೆ ಮಾಡಲಾರದೆ ಅವ್ರನ್ನ ಹೊರ ಹಾಕ್ತಾರೆ. ಮತ್ತು ಈ ಕಡೆ ಪ್ರೋಮೋ ಯಾರು ಚೆನ್ನಾಗಿ ಕೊಡ್ತಾರೆ ಮತ್ತು TRP ಯಾರು ಚೆನ್ನಾಗಿ ಕೊಡ್ತಾರೆ ಅವ್ರನ್ನ ಒಳಗಿಟ್ಕೋತಾರೆ. ಸೊ ಫೈನಲ್ ಆಗಿ ಹೇಳ್ಬೇಕಂದ್ರೆ ಈ ವರ್ಷದ ಬಿಗ್ ಬಾಸ್ ಆಗಿಲ್ಲ, ಅದೊಂದು TRP ಬಾಸ್ ಆಗಿದೆ. ಸೊ ಈ ವರ್ಷದ TRP ಬಾಸ್ನಲ್ಲಿ ನಿಮಗೆ ಯಾರು ಇಷ್ಟ ಅಂತೇಳಿ ಕಮೆಂಟ್ ಮಾಡಿ. ಹಾಗೆ ಇದೇ ರೀತಿ ವಿಡಿಯೋಗೋಸ್ಕರ ನನ್ನ ಅಕೌಂಟನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ. ಮತ್ತು ನನ್ನ ಪ್ರಕಾರ ಹೇಳೋದಾದ್ರೆ ಈ ವರ್ಷದ TRP ಕಿಂಗ್ ಅಂದರೆ ನಮ್ಮ ಹನುಮಂತು ಹಾಗೂ ರಜತ್ ಅವರು ಅಂತ ಹೇಳ್ಬೋದು. ಸೊ ರಜತ್ ಅವ್ರು ಯಾಕಪ್ಪ ಅಂದರೆ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಾಗ್ಲಿಂತ ಅವರು ನೆಕ್ಸ್ಟ್ ಲೆವೆಲ್ TRP ಕೊಡ್ತವ್ರೆ ಕಲರ್ಸ್ ಕನ್ನಡದವರಿಗೆ ಹಾಗೆ ಬಿಗ್ ಬಾಸ್ ಅವ್ರಿಗೆ. ಸೊ ನಿಮ್ಮ ಪ್ರಕಾರ ಯಾರು ಈ ಸೀಸನ್ ಗೆಲ್ತಾರೆ ಅಂತೇಳಿ ಕಮೆಂಟ್ ಮಾಡಿ. ಹಾಗೆ ಈ ಸೀಸನ್ ಯಾರು ಗೆಲ್ತಾರೆ ಅಂತೇಳಿ ನನ್ನ ಪ್ರಕಾರ ಹಾಗೂ ಓಟ್ ಎಲ್ಲರೂ ಹಾಕಿರುವಂಥ ಓಟ್ನ ಪ್ರಕಾರ ಕಂಪೇರ್ ಮಾಡಿ ವಿಡಿಯೋ ಮಾಡಿದ್ದೀನಿ. ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್.